ಎಲ್ರಿಗೂ ನಮಸ್ಕಾರ. ನಮ್ಮ ಕರ್ನಾಟಕ ಅಂತೂ ಶ್ರೀಮಂತ ಐತಿಹಾಸಿಕ ತಾಣಗಳಿಗೆ ನೆಲೆಯಾಗಿದೆ. ಇಲ್ಲಿ ಶ್ರೀಮಂತ ಪರಂಪರೆಯುಳ್ಳ ಐತಿಹಾಸಿಕ ಸ್ಮಾರಕಗಳು, ಹಲವಾರು ಕೋಟೆಗಳು, ದೇವಾಲಯಗಳು, ಬರಹಗಳು ಹಾಗೆ ಸಾಂಸ್ಕೃತಿಕ ಕಲೆಗಳನ್ನ ನಾವು ನೋಡಬಹುದು. ಅದಕ್ಕೆ ಇವತ್ತು ನಾವು ನಮ್ಮ ಕರ್ನಾಟಕದಲ್ಲಿ ಈ ಐತಿಹಾಸಿಕ ಅದ್ಭುತಗಳು ಎಲ್ಲೆಲ್ಲಿ ಕಾಣಲು ಸಿಗ್ತಾವೆ ಅಂತ ತಿಳ್ಕೊಳ್ಳೋದರ ಜೊತೆಗೆ ಇವುಗಳ ವೈಭವವನ್ನು ಸಹ ಸವಿಯೋಣ ಬನ್ನಿ. ಹಂಪಿ. ಅವಶೇಷಗಳ ನಗರವಾದ ಹಂಪಿ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ. ಕರ್ನಾಟಕದಲ್ಲಿನ ಐತಿಹಾಸಿಕ ತಾಣಗಳ ಪಟ್ಟಿಯಲ್ಲಿ ಹಂಪಿ ಮೊದಲನೇ ಸ್ಥಾನ ಪಡ್ಕೊಂಡಿದೆ. ಹಂಪಿ ವಿಜಯನಗರ ಸಾಮ್ರಾಜ್ಯಕ್ಕೆ ಸೇರಿದ ಅವಶೇಷಗಳಿಗೆ ಹೆಸರುವಾಸಿಯಾಗಿದೆ ಮತ್ತು ಇದನ್ನು ವಿಶ್ವ ಪರಂಪರೆಯ ತಾಣವೆಂದು ಸಹ ಘೋಷಿಸಲಾಗಿದೆ. ಹಂಪಿಯ ದೇವಾಲಯಗಳು, ಏಕಶಿಲೆಯ ಶಿಲ್ಪಗಳು ಮತ್ತು ಸ್ಮಾರಕಗಳು ಪ್ರಯಾಣಿಕರನ್ನ ಆಕರ್ಷಿಸುತ್ತೆ. ಹಾಗೆ ಈ ಹಂಪಿಯಲ್ಲಿ ಕಂಡುಬರುವ ಹಿಂದೂ ಶೈಲಿಯ ವಾಸ್ತುಶಿಲ್ಪವು ವಿಜಯನಗರ ಸಾಮ್ರಾಜ್ಯದ ವೈಭವವನ್ನ ಪ್ರತಿಬಿಂಬಿಸುತ್ತೆ. ಒರಟಾದ ಭೂದೃಶ್ಯವು ಇಲ್ಲಿನ ಐತಿಹಾಸಿಕ ವಾತಾವರಣವನ್ನ ಹೆಚ್ಚು ಮಾಡುತ್ತೆ. ಹಂಪಿ ವಿಶ್ವದ ಅತಿದೊಡ್ಡ ತೆರೆದ ವಸ್ತು ಸಂಗ್ರಹಾಲಯ ಎಂದು ಕರೆಯಲ್ಪಡುತ್ತೆ. ಹಂಪಿಯ ಬಗ್ಗೆ ಸಂಪೂರ್ಣ ಮಾಹಿತಿಗಳ ಕುರಿತು ಒಂದು ಡೆಡಿಕೇಟೆಡ್ ವಿಡಿಯೋನೇ ಮಾಡಿದ್ದೀನಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅದರ ಲಿಂಕ್ ಅನ್ನು ಕೊಟ್ಟಿರ್ತೀನಿ, ಅದನ್ನು ಕೂಡ ನೋಡ್ಲಿಕ್ಕೆ ಮರಿಬೇಡಿ. ಹಂಪಿಗೆ ಭೇಟಿ ನೀಡಿದಾಗ ವಿರೂಪಾಕ್ಷ ದೇವಸ್ಥಾನ, ವಿಠಲ ದೇವಸ್ಥಾನ, ಲೋಟಸ್ ಪ್ಯಾಲೇಸ್, ಯಂತ್ರೋದ್ಧಾರಕ, ಹನುಮಾನ್ ದೇವಸ್ಥಾನ, ಹಂಪಿ ಬಜಾರ್, ಹಿಪ್ಪಿ ದ್ವೀಪ, ಕ್ವೀನ್ಸ್ ಬಾತ್, ಮಾತಂಗ ಪರ್ವತ, ಏಕಶಿಲೆಯ ನಂದಿ ಮತ್ತು ದೊಡ್ಡ ಶಿವಲಿಂಗವನ್ನ ನೋಡ್ಲಿಕ್ಕೆ ಮರಿಬೇಡಿ. ಬಿಜಾಪುರ. ಸುಂದರವಾದ ಬಿಜಾಪುರ ವಿಜಯಪುರ ಎಂದು ಸಹ ಕರೆಯಲ್ಪಡುತ್ತೆ. ಇದರ ಆಸುಪಾಸಿನಲ್ಲಂತೂ ಐತಿಹಾಸಿಕ ಮತ್ತು ಆಹ್ಲಾದಕರವಾದ ಪ್ರವಾಸಿ ತಾಣಗಳೇ ಇವೆ. ನಮ್ಮ ಕರ್ನಾಟಕದ ಬಿಜಾಪುರವು ಶ್ರೀಮಂತವಾದ ಐತಿಹಾಸಿಕ ತಾಣಗಳಿಗೆ ನೆಲೆಯಾಗಿದೆ. ಇತಿಹಾಸಕಾರರು ಮತ್ತು ಸಂದರ್ಶಕರ ಅಚ್ಚುಮೆಚ್ಚಿನ ತಾಣವಾಗಿರುವ ಬಿಜಾಪುರದಲ್ಲಿ ಹಲವಾರು ಪ್ರವಾಸಿ ಆಕರ್ಷಣೆಗಳು ಇವೆ. ನೀವು ಬಿಜಾಪುರದ ಸುಂದರವಾದ ತಾಣಗಳ ಪ್ರವಾಸವನ್ನ ಕೈಗೊಳ್ತಾ ಇದ್ರೆ ಅಲಮಟ್ಟಿ ಡ್ಯಾಮ್, ಆನಂದ್ ಮಹಲ್, ಗೋಲ್ ಗುಂಬಜ್, ಬಿಜಾಪುರ ಕೋಟೆ, ಕೂಡಲ ಸಂಗಮ, ಶಿವಗಿರಿ ದೇವಾಲಯವನ್ನ ನೋಡ್ಲಿಕ್ಕೆ ಮರಿಬೇಡಿ. ಶಿವಮೊಗ್ಗ. ಶಿವಮೊಗ್ಗವಿಲ್ಲದೆ ಕರ್ನಾಟಕದ ಇತಿಹಾಸ ಅಂತೂ ಪೂರ್ಣನೇ ಆಗೋದಿಲ್ಲ. ಪ್ರಕೃತಿಯು ಪೂರ್ಣವಾಗಿ ಅರಳುತ್ತಿರುವಾಗ ಶಿವಮೊಗ್ಗ ಪಟ್ಟಣವು ಹಲವಾರು ಮಹಾನ್ ರಾಜವಂಶಗಳು ಮತ್ತು ಸಾಮ್ರಾಜ್ಯಗಳಿಗೆ ನೆಲೆಯಾಗಿದೆ. ಶಿವಮೊಗ್ಗದ ಇತಿಹಾಸವು ಕನಿಷ್ಠ ಅಂದ್ರೂ 2000 ವರ್ಷಗಳಷ್ಟು ಹಿಂದಿನದ್ದು. ಅಂದರೆ ಇದು 3ನೇ ಶತಮಾನದ್ದು. ಶಿವಮೊಗ್ಗವು ಮೌರ್ಯರು, ಶಾತವಾಹನರು, ಬನವಾಸಿಯ ಕದಂಬರು, ಚಾಳುಕ್ಯರು, ರಾಷ್ಟ್ರಕೂಟರು ಮತ್ತು ವಿಜಯನಗರ ಸಾಮ್ರಾಜ್ಯದ ಆಡಳಿತಗಾರರು ಮತ್ತು ರಾಜವಂಶಗಳ ಆಳ್ವಿಕೆಗೆ ಒಳಪಟ್ಟಿದೆ. ಈ ಕಾರಣದಿಂದಾಗಿನೇ ಶಿವಮೊಗ್ಗವು ಅನೇಕ ಐತಿಹಾಸಿಕ ಸ್ಮಾರಕಗಳನ್ನ ಹೊಂದಿದೆ. ಇಲ್ಲಿಗೆ ಹೋದಾಗ ನೀವು ಜೋಗ ಜಲಪಾತ, ಕೊಡಚಾದ್ರಿ, ಆಗುಂಬೆ, ಹಾಗೆ ಶ್ರೀಮಂತ ಗತಕಾಲದ ಮತ್ತು ಸಂಸ್ಕೃತಿಗೆ ಹೆಸರುವಾಸಿಯಾದ ಕಳದಿ, ಲಿಂಗನಮಕ್ಕಿ ಡ್ಯಾಮ್, ಶಿವಪ್ಪನಾಯಕ ಅರಮನೆ, ಚಂದ್ರಗುತ್ತಿ ಕೋಟೆ, ಕವಲೇದುರ್ಗ ಕೋಟೆ ಹಾಗೆ ನಗರಕೋಟೆ ಇವುಗಳನ್ನ ನೋಡ್ಲಿಕ್ಕೆ ಮಿಸ್ ಮಾಡಲೇಬೇಡಿ. ಮೈಸೂರು. ಅರಮನೆಗಳ ನಗರ ಎಂದೇ ಪ್ರಸಿದ್ಧಗೊಂಡಿರುವ ಮೈಸೂರು ಪ್ರಾಚೀನ ಆಳ್ವಿಕೆಗೆ ಸಂಬಂಧಿಸಿದಂತೆ ದೇಶದ ಪ್ರಮುಖ ಸ್ಥಳಗಳಲ್ಲಿ ಒಂದಾಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇದು ತನ್ನ ಬೆರಗುಗೊಳಿಸುವ ರಾಜಮನೆತನದ ಪರಂಪರೆ, ಸಂಕೀರ್ಣವಾದ ವಾಸ್ತುಶಿಲ್ಪ, ಅದರ ಪ್ರಸಿದ್ಧ ರೇಷ್ಮೆ ಸೀರೆಗಳು, ಯೋಗ ಮತ್ತು ಶ್ರೀಗಂಧದ ಮರಗಳ ಇತಿಹಾಸದಿಂದ ತುಂಬಿದೆ. ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವ ಮೈಸೂರು ಕರ್ನಾಟಕದ 3ನೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ನಗರವಾಗಿದೆ ಮತ್ತು ಅದರ ಶ್ರೀಮಂತ ಪರಂಪರೆಯು ವರ್ಷಪೂರ್ತಿ ಲಕ್ಷಾಂತರ ಪ್ರವಾಸಿಗರನ್ನ ಸೆಳೆಯುತ್ತಲೇ ಇರುತ್ತೆ. ಮುಖ್ಯಾಂಶವೆಂದರೆ ಭವ್ಯವಾದ ಮೈಸೂರು ಅರಮನೆ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿಯೂ ಸಹ ಗುರುತಿಸಲ್ಪಟ್ಟಿದೆ. ಇಲ್ಲಿಗೆ ಹೋದಾಗ ನೀವು ಮೈಸೂರು ಅರಮನೆ, ದರ್ಯಾ ದೌಲತ್ ಬಾಗ್, ಬೃಂದಾವನ್ ಗಾರ್ಡನ್ಸ್, ಮೈಸೂರು ಝೂ, ಚಾಮುಂಡೇಶ್ವರಿ ದೇವಸ್ಥಾನ, ಜಗಮೋಹನ್ ಅರಮನೆ ಹಾಗೆ ಸೆಂಟ್ ಫಿಲಾಮಿನಾ ಕ್ಯಾಥೆಡ್ರಲ್ ಚರ್ಚ್ ಅನ್ನ ನೋಡ್ಲಿಕ್ಕೆ ಮರಿಬೇಡಿ. ಬಾಗಲಕೋಟೆ. ಬಾಗಲಕೋಟೆ ಬಾದಾಮಿ ಪಟ್ಟಣದಿಂದ 14 ಕಿಲೋಮೀಟರ್ ದೂರದಲ್ಲಿರುವ ಮಹಾಕೂಟವೆಂಬ 100 ದೇವಾಲಯಗಳ ಪುಣ್ಯಕ್ಷೇತ್ರ. ಇಲ್ಲಿರೋ ಪ್ರಾಚೀನ ದೇವಾಲಯಗಳ ಕೂಟವೇ ಈ ಮಹಾಕೂಟ.
ಸಂಪೂರ್ಣವಾಗಿ ಗುಡ್ಡ ಬೆಟ್ಟ ಸೇರಿದಂತೆ ಹೆಚ್ಚು ಹಸಿರಿನ ವಾತಾವರಣದ ನಡುವೆ ನೂರಾರು ದೇವಾಲಯಗಳ ಗುಂಪೇ ಇಲ್ಲಿದೆ. ಇದಂತೂ ಕರ್ನಾಟಕದ ಐತಿಹಾಸಿಕ ಸ್ಥಳಗಳ ಮೂಲಾಧಾರವಾಗಿದೆ. ಒಟ್ನಲ್ಲಿ ನೀವು ಪ್ರಾಚೀನ ದೇವಾಲಯಗಳ ಒಗ್ಗೂಡುವಿಕೆಯ ಸೊಬಗನ್ನ ನೋಡಬೇಕು ಅಂದ್ರೆ ಒಮ್ಮೆಯಾದರೂ ಮಹಾಕೂಟಕ್ಕೆ ಭೇಟಿ ನೀಡಲೇಬೇಕು. ಇಲ್ಲಿಗೆ ಹೋದಾಗ ನೀವು ಮಹಾಕೂಟೇಶ್ವರ ದೇವಸ್ಥಾನ, ಬಾದಾಮಿ ಕೇವ್ ಟೆಂಪಲ್, ಶ್ರೀ ಭೂತನಾಥ ಗುಡಿ, ಅಗಸ್ತ್ಯ ಕೆರೆ, ಬಾದಾಮಿ ಫೋರ್ಟ್, ಬಾದಾಮಿ ಮ್ಯೂಸಿಯಂ, ಬಾದಾಮಿ ಬನಶಂಕರಿ ದೇವಸ್ಥಾನ, ಪಟ್ಟದಕಲ್ಲು ಹಾಗೆ ಐಹೊಳೆಯಂತಹ ಐತಿಹಾಸಿಕ ಸ್ಥಳಗಳನ್ನ ಕಣ್ತುಂಬಿಸ್ಕೊಳ್ಳಿಕ್ಕೆ ಮರಿಬೇಡಿ. ಶ್ರೀರಂಗಪಟ್ಟಣ. ಶ್ರೀರಂಗಪಟ್ಟಣ ಅಂತೂ ಒಂದು ದ್ವೀಪ ಪಟ್ಟಣ. ಈ ಪಟ್ಟಣದಲ್ಲಿರುವ ದೇವಾಲಯಗಳಂತೂ ಹೊಯ್ಸಳ ಮತ್ತು ವಿಜಯನಗರ ಸಾಮ್ರಾಜ್ಯದ ವಾಸ್ತುಶಿಲ್ಪದ ಶೈಲಿಯಲ್ಲಿ ನಮಗೆ ಕಂಡುಬರುತ್ತೆ. ಪ್ರಮುಖ ವೈಷ್ಣವ ಯಾತ್ರಾ ಕೇಂದ್ರಗಳಲ್ಲಿ ಒಂದಾದ ಶ್ರೀ ರಂಗನಾಥ ಸ್ವಾಮಿ ದೇವಾಲಯವು ಪಟ್ಟಣದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾಗಿದೆ. ಹಾಗೆ ಇಲ್ಲಿರುವ ರಂಗನಾಥ ಸ್ವಾಮಿಯನ್ನ ಆದಿರಂಗ ಎಂದು ಸಹ ಕರೆಯಲಾಗುತ್ತೆ. ಯಾಕಂದ್ರೆ ನಮ್ಮ ಸನಾತನ ಧರ್ಮದಲ್ಲಿ ತ್ರಿರಂಗ ದೇವಾಲಯಗಳ ದರ್ಶನಕ್ಕೆ ತುಂಬಾನೇ ಪ್ರಾಮುಖ್ಯತೆ ಕೊಡಲಾಗುತ್ತೆ. ಹಾಗೆ ಈ 3 ದೇವಾಲಯಗಳನ್ನ ನಾವು ಬೇರೆ ಬೇರೆ ದ್ವೀಪ ಪಟ್ಟಣಗಳಲ್ಲೇ ನೋಡೋದು ತುಂಬಾನೇ ವಿಶೇಷ. ಹಾಗೆ ಈ ಶ್ರೀರಂಗಪಟ್ಟಣದಲ್ಲಿರೋದು ಆದಿರಂಗ, ಶಿವನ ಸಮುದ್ರದಲ್ಲಿರೋದು ಮಧ್ಯರಂಗ, ಹಾಗೆ ಶ್ರೀರಂಗಂನಲ್ಲಿ ಇರೋದು ಅಂತ್ಯರಂಗ. ಇಲ್ಲಿ ನೀವು ಗಮನಿಸಿದ್ರೆ ಈ 3 ಸ್ಥಳಗಳು ದ್ವೀಪ ಪಟ್ಟಣಗಳೇ ಆಗಿವೆ. ಬೇಲೂರು ಹಳೇಬೀಡು. ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಲಿಸ್ಟ್ ಅಲ್ಲಿ ಕರ್ನಾಟಕದ ಹೆಮ್ಮೆಯ ಬೇಲೂರು ಚೆನ್ನಕೇಶ್ವರ ದೇವಾಲಯ ಹಾಗೆ ಹಳೇಬೀಡು ಹೊಯ್ಸಳೇಶ್ವರ ದೇವಾಲಯವು ಕೂಡ್ಕೊಂಡಿದೆ. ಹಿಂದೆ ದ್ವಾರ ಸಮುದ್ರ ಎಂದು ಕರೆಯಲ್ಪಡ್ತಿದ್ದ ಹಳೇಬೀಡಲ್ಲಿ ದೇವಾಲಯಗಳು ಮತ್ತು ಶಿಲ್ಪಕಲೆಗಳ ಅದ್ಭುತವಾದ ಮತ್ತು ಸುಂದರವಾದ ಸಂಗ್ರಹದಿಂದ ಅಲಂಕರಿಸಲ್ಪಟ್ಟಿದೆ. ಹಾಗೆ ಅದರ ಭವ್ಯವಾದ ದೇವಾಲಯ, ಸಂಕೀರ್ಣಗಳು ಮತ್ತು ಕೆಲವು ಬೆರಗುಗೊಳಿಸುವ ಜೈನ ತಾಣಗಳಿಂದಾಗಿ ಇದನ್ನ ಭಾರತೀಯ ವಾಸ್ತುಶಿಲ್ಪದ ರತ್ನ ಎಂದು ಸಹ ಕರೆಯಲಾಗುತ್ತೆ. ಕರ್ನಾಟಕದ 2 ಪುಟ್ಟ ಪಟ್ಟಣಗಳಾದ ಬೇಲೂರು ಮತ್ತು ಹಳೇಬೀಡನ್ನ ಭಾರತೀಯ ಸಾಂಸ್ಕೃತಿಕ ಪರಂಪರೆಯ ಆಭರಣಗಳು ಎಂದು ಸಹ ಪರಿಗಣಿಸಲಾಗಿದೆ. ಹಾಗೆ ಇದು ಪುರಾತನ ದೇವಾಲಯ ಮತ್ತು ಅಂದವಾದ ಕರಕುಶಲತೆಗೆ ಹೆಸರುವಾಸಿಯಾಗಿದೆ. ಈ ಸ್ಥಳವು ಸಂಪೂರ್ಣವಾಗಿ ಭೇಟಿ ನೀಡಲು ಯೋಗ್ಯವಾಗಿದೆ. ಹಾಗೆ ನೀವು ಹಳೇಬೀಡಿಗೆ ಭೇಟಿ ನೀಡಿದಾಗ ನಮ್ಮ ಕನ್ನಡ ಭಾಷೆಯ ಹೆಮ್ಮೆಯಾದ ಹಲ್ಮಿಡಿ ಶಾಸನವನ್ನ ನೋಡ್ಕೊಂಡು ಬರ್ಲಿಕ್ಕೆ ಮರಿಬೇಡಿ. ಐಹೊಳೆ. 125ಕ್ಕೂ ಹೆಚ್ಚು ಸುಂದರವಾದ ಚಾಳುಕ್ಯ ದೇವಾಲಯಗಳು ಮತ್ತು ಸ್ಮಾರಕಗಳಿಗೆ ನೆಲೆಯಾಗಿದೆ ಈ ಐಹೊಳೆ. ಇದನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವೆಂದು ಸಹ ಘೋಷಿಸಲಾಗಿದೆ. ಇದು ಮಲಪ್ರಭಾ ನದಿಯ ದಟದಲ್ಲಿರುವ ಅದ್ಭುತವಾದ ಮರಳುಗಲ್ಲಿನ ಬೆಟ್ಟಗಳು ಮತ್ತು ಹಳ್ಳಿಗಳಿಂದ ಸುತ್ತುವರೆದಿದೆ. ಹಿಂದೆ ಈ ಸ್ಥಳ ಚಾಳುಕ್ಯ ರಾಜವಂಶದ ರಾಜಧಾನಿಯಾಗಿದ್ದು ಸುಮಾರು 6ರಿಂದ 12ನೇ ಶತಮಾನದಷ್ಟು ಹಿಂದಿನ 100ಕ್ಕೂ ಹೆಚ್ಚು ಹಿಂದೂ ಮತ್ತು ಜೈನ ದೇವಾಲಯಗಳನ್ನು ಹೊಂದಿದೆ. ಐಹೊಳೆ ದೇವಾಲಯದ ವಾಸ್ತುಶಿಲ್ಪ ಮತ್ತು ಸಂಕೀರ್ಣವಾದ ಕಲ್ಲಿನ ಕೆಲಸಗಳಿಗೆ ಪ್ರಮುಖ ಕೇಂದ್ರವಾಗಿದೆ. ಐಹೊಳೆಗೆ ನೀವು ಭೇಟಿ ನೀಡಿದಾಗ ದುರ್ಗಾ ದೇವಸ್ಥಾನ, ಲಾಡ್ಖಾನ್ ದೇವಸ್ಥಾನ, ರಾವಣಪಿಡಿ ಕೇವ್ ಟೆಂಪಲ್, ಪುರಾತತ್ವ ವಸ್ತು ಸಂಗ್ರಹಾಲಯ, ಹುಚ್ಚಿಮಲ್ಲಿ ದೇವಸ್ಥಾನ, ಹುಚ್ಚಪ್ಪಯ್ಯ ಗುಡಿ ದೇವಸ್ಥಾನ, ಗೌಡ ದೇವಸ್ಥಾನ, ಚಕ್ರ ದೇವಸ್ಥಾನ, ಮೇಘನಗುಡಿ ಗುಂಪೆ, ಕೊಂಟಿಗುಡಿ ದೇವಾಲಯಗಳು, ಜ್ಯೋತಿರ್ಲಿಂಗ ದೇವಾಲಯಗಳು, ಗಳಗನಾಥ ಗುಂಪು, ಸೂರ್ಯನಾರಾಯಣ ದೇವಸ್ಥಾನ, ಅಂಬಿಗೆರ ಗುಡಿ ಗುಂಪು, ತ್ರಯಂಬಕೇಶ್ವರ ದೇವಾಲಯಗಳ ಗುಂಪು, ಚಿಕ್ಕಿಗುಡಿ ಗುಂಪು, ರಾಚಿ ಗುಡಿ, ಯನಿಯಾರ್ ದೇವಾಲಯಗಳು, ಜೈನ ಗುಡಿಗಳ ಗುಂಪು, ಚರಂತಿ ಮಠ ಗುಂಪು, ಹಾಲಬಸಪ್ಪನ ಗುಡಿ ಹಾಗೆ ಮುಂತಾದ ಪ್ರವಾಸಿ ತಾಣಗಳನ್ನ ನೋಡ್ಲಿಕ್ಕೆ ಮರಿಬೇಡಿ. ದಾಂಡೇಲಿ ಕವಲಾ ಗುಹೆಗಳು. ದಾಂಡೇಲಿ ವನ್ಯಜೀವಿ ಅಭಯಾರಣ್ಯದ ಹೃದಯ ಭಾಗದಲ್ಲಿ ಸಮೃದ್ಧ ಕಾಡುಗಳ ನಡುವೆ ನೆಲೆಸಿರುವ ಕವಲಾ ಗುಹೆಗಳು ಇತಿಹಾಸ ಪೂರ್ವ ಕಾಲದಿಂದಲೂ ಸಹ ಅಸ್ತಿತ್ವದಲ್ಲಿವೆ. ಗುಹೆಯ ಪ್ರವೇಶ ದ್ವಾರವು ಸುಮಾರು 375 ಮೆಟ್ಟಲುಗಳ ಕೆಳಗೆ ಇದೆ ಮತ್ತು ದೇವಾಲಯಗಳು ಸಹ ಇಲ್ಲಿ ಇವೆ. ಇಲ್ಲಿ ಕಿರಿದಾದ ಮತ್ತು ಗಾಢವಾದ ಸುರಂಗ ಮಾರ್ಗಗಳೇ ಇವೆ. ಹಾಗೆ ಇಲ್ಲಿನ ಮತ್ತೊಂದು ವಿಶೇಷತೆ ಏನು ಅಂದ್ರೆ ಭಕ್ತರು ನೈಸರ್ಗಿಕವಾಗಿ ರೂಪುಗೊಂಡ ಶಿವಲಿಂಗವನ್ನು ನೋಡಲು ಸುಮಾರು 40 ಅಡಿ ಕೆಳಗೆ ತೆವಳುತ್ತಲೇ ಹೋಗಬೇಕು. ಹಾಗೆ ನೀವು ಇಲ್ಲಿಗೆ ಬಂದಾಗ ಕಾಳಿ ನದಿಯ ಅದ್ಭುತವಾದ ನೋಟವನ್ನು ಸಹ ಆನಂದಿಸಬಹುದು. ಬೀದರ್.
ಸಂಸ್ಕೃತಿ ಮತ್ತು ಪರಂಪರೆಯಿಂದ ಸಮೃದ್ಧವಾಗಿರುವ ನಗರ ಬೀದರ್ ಕರ್ನಾಟಕದ ಐತಿಹಾಸಿಕ ನಗರವಾಗಿದೆ. ಬೀದರ್ ಮಹಾನ್ ವಾಸ್ತುಶಿಲ್ಪದ ಅದ್ಭುತಗಳು ಮತ್ತು ಪುರಾತನ ರಚನೆಗಳಿಂದ ತುಂಬಿದೆ. ಇವುಗಳಿಂದ ಇದರ ಆಕರ್ಷಣೆಯನ್ನು ಮತ್ತಷ್ಟು ಹೆಚ್ಚು ಮಾಡುತ್ತೆ. ಇದು ಒಂದು ಕಾಲದಲ್ಲಿ ಚಾಳುಕ್ಯರು, ಅಲಾವುದ್ದೀನ್ ಖಿಲ್ಜಿ, ಮೊಹಮ್ಮದ್ ಬಿನ್ ತುಗ್ಲಕ್ ಹಾಗೆ ಮುಂತಾದ ಮಹಾನ್ ಸಾಮ್ರಾಜ್ಯಗಳ ಅಧಿಕಾರದ ಕೇಂದ್ರವಾಗಿದ್ದರಿಂದ ಅವರ ಆಡಳಿತಗಾರರ ವಾಸ್ತುಶಿಲ್ಪದ ಪರಂಪರೆಯನ್ನ ಇಲ್ಲಿ ಪ್ರದರ್ಶಿಸಲಾಗಿದೆ. ಇದರ ಐತಿಹಾಸಿಕ ಪ್ರಾಮುಖ್ಯತೆಯ ಹೊರತಾಗಿ ಬೀದರ್ ನಗರದ ಮೂಲಕ ಹರಿಯುವ ಗೋದಾವರಿ ಮತ್ತು ಕೃಷ್ಣಾ ನದಿಗಳ ಉದ್ದಕ್ಕೂ ವಿವಿಧ ರೀತಿಯ ಸಸ್ಯ ಮತ್ತು ಪ್ರಾಣಿಗಳಿಗೆ ನೆಲೆಯಾಗಿದೆ. ದೇವಾಲಯಗಳು, ಮಸೀದಿಗಳು ಮತ್ತು ಗೋರಿಗಳ ಉಪಸ್ಥಿತಿಯು ನಗರದ ಆಧ್ಯಾತ್ಮಿಕ ಅಂಶವನ್ನ ವೈಭವೀಕರಿಸುತ್ತೆ. ನೀವು ಬೀದರ್ಗೆ ಭೇಟಿ ನೀಡಿದಾಗ ಬೀದರ್ ಕೋಟೆ, ಗುರುದ್ವಾರ ನಾನಕ್ ಜೀರಾ ಸಾಹೇಬ್, ನರಸಿಂಹ ಜೀರಾ ಗುಹೆ ದೇವಾಲಯ, ಬಹಮನಿ ಗೋರಿಗಳು, ಪಾಪನಾಶ್ ಶಿವ ದೇವಾಲಯ, ಚೌಬಾರ, ಸೋಲಾಖಂಬಾ ಮಸೀದಿ, ಮಹಮ್ಮದ್ ಗವಾನ್ ಮದ್ರಸಾ, ಹಜರತ್ ಖಲೀಲುಲ್ಲಾ ಚೌಕಂಡಿ ಹಾಗೆ ರಂಗೀನ್ ಮಹಲ್ ಅನ್ನ ನೋಡ್ಲಿಕ್ಕೆ ಮರಿಬೇಡಿ. ಶೃಂಗೇರಿ. ನಮ್ಮ ಕರ್ನಾಟಕದ ಶೃಂಗೇರಿಯು ಅತ್ಯಂತ ಮಹಿಮಾನ್ವಿತವಾದ ಸ್ಥಳವಾಗಿದೆ. ಈ ಸ್ಥಳದಲ್ಲಿ ಶಾರದಾ ಮಾತೆಯು ನೆಲೆಸಿರೋದ್ರಿಂದ ಆಕೆಯ ಕೃಪೆಗೆ ಪಾತ್ರರಾಗಲು ದಿನನಿತ್ಯ ಸಾವಿರಾರು ಮಂದಿ ಭೇಟಿ ನೀಡ್ತಾರೆ. ಕರ್ನಾಟಕದಲ್ಲಿನ ಪಶ್ಚಿಮ ದಿಕ್ಕಿನಲ್ಲಿರುವ ಈ ಪುಣ್ಯಕ್ಷೇತ್ರದ ಸಂದರ್ಶನಕ್ಕಾಗಿ ಕೇವಲ ಕರ್ನಾಟಕದ ಮೂಲೆ ಮೂಲೆಗಳಿಂದಲ್ಲದೆ ದೇಶ ವಿದೇಶಗಳಿಂದಲೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಪ್ರವಾಸಿಗರು ಭೇಟಿ ನೀಡ್ತಾರೆ. ಆದ್ರೆ ಇಲ್ಲಿಗೆ ಭೇಟಿ ನೀಡುವವರಲ್ಲಿ ಅನೇಕ ಮಂದಿ ಶಾರದಾ ಮಾತೆಯ ದೇವಾಲಯಕ್ಕೆ ಮಾತ್ರ ಭೇಟಿ ನೀಡಿ ಹಿಂದಿರುಗ್ತಾರೆ. ಈ ಶೃಂಗೇರಿಗೆ ಸಮೀಪದಲ್ಲಿಯೇ ಅನೇಕ ಪ್ರವಾಸಿ ತಾಣಗಳೇ ಇವೆ. ಅವುಗಳಲ್ಲಿ ಕೈಗಾ ಜಲಪಾತ, ಹೊರನಾಡು ಅನ್ನಪೂರ್ಣೇಶ್ವರಿ ದೇವಾಲಯ, ವಿದ್ಯಾಶಂಕರ ದೇವಾಲಯ, ಸಿರಿಮನೆ ಜಲಪಾತ ಹಾಗೆ ತೋರಣ ಗಣಪತಿ ದೇವಾಲಯ. ನೀವು ಶೃಂಗೇರಿಗೆ ಪ್ರವಾಸಕ್ಕೆ ಹೋದಾಗ ಈ ಸ್ಥಳಗಳನ್ನ ಒಮ್ಮೆಯಾದರೂ ನೋಡ್ಲಿಕ್ಕೆ ಮರಿಬೇಡಿ. ಇನ್ನೂ ಅದೆಷ್ಟೋ ಐತಿಹಾಸಿಕ ಅದ್ಭುತಗಳೇ ನಮ್ಮ ಕರ್ನಾಟಕದಲ್ಲಿ ಇವೆ. ಅವನ್ನ ನಾನು ಮುಂದಿನ ವಿಡಿಯೋನಲ್ಲಿ ನಿಮಗೆ ಹೇಳಲು ಹೊರಟಿದ್ದೀನಿ. ಅಲ್ಲಿ ತನಕ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಹಾಗೆ ನಿಮ್ಮ ಅಮೂಲ್ಯವಾದ ಮೆಚ್ಚುಗೆಯನ್ನು ಸಹ ತೋರ್ಪಡಿಸಲಿಕ್ಕೆ ಮರಿಬೇಡಿ.